ಹಾಯ್ ಫ್ರೆಂಡ್ಸ್, ಎಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿರುವ ಅವಲಕ್ಕಿ ಪಾಯಸ ಹೇಗೆ ಮಾಡೋದಂತ ತೋರಿಸ್ತೇನೆ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 2 ರಿಂದ 3 ಸ್ಪೂನಷ್ಟು ತುಪ್ಪ ಹಾಕಿಕೊಂಡು ಇದರಲ್ಲಿ ಅರ್ಧ ಕಪ್ನಷ್ಟು ಅವಲಕ್ಕಿಯನ್ನು ಫ್ರೈ ಮಾಡಿಕೊಳ್ಬೇಕು. ಅವಲಕ್ಕಿ ಸ್ವಲ್ಪ ರೋಸ್ಟ್ ಆಗಬೇಕು. ಈ ರೀತಿ ಗೋಲ್ಡನ್ ಬಣ್ಣ ಬಂದರೆ ಸಾಕು. ಈಗ ಇದಕ್ಕೆ 3 ಕಪ್ನಷ್ಟು ಹಾಲನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೊಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅವಲಕ್ಕಿ ಪೂರ್ತಿಯಾಗಿ ಬೆಂದರೆ ಸಾಕು. ಈ ರೀತಿ ಅವಲಕ್ಕಿ ತುಂಬಾ ಸಾಫ್ಟ್ ಆಗಿ ಬರ್ತದೆ. 10 ನಿಮಿಷ ಆದ್ಮೇಲೆ ಇದನ್ನು ಆಫ್ ಮಾಡಿಕೊಳ್ಳಬಹುದು. ಈಗ ಇನ್ನೊಂದು ಪಾತ್ರೆಯಲ್ಲಿ 1/4 ಕಪ್ನಷ್ಟು ಬೆಲ್ಲಕ್ಕೆ 1/4 ಕಪ್ ನೀರನ್ನು ಹಾಕಿ ಕರಗಿಸಿಕೊಳ್ಬೇಕು. ಇದಕ್ಕೆ ಬೆಲ್ಲದ ಬದಲು ಸಕ್ಕರೆಯನ್ನು ಕೂಡ ಹಾಕಿಕೊಳ್ಳಬಹುದು. ಸಕ್ಕರೆಯನ್ನು ಹಾಕುದಿದ್ರೆ ಈ ರೀತಿ ಕರಗಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಸಕ್ಕರೆಯನ್ನು ಇದಕ್ಕೆ ಹಾಕಿಕೊಳ್ಳಬಹುದು. ಇದು ಈ ರೀತಿ ಪೂರ್ತಿಯಾಗಿ ಕರಗಿದಾಗ ಆಫ್ ಮಾಡಿಕೊಳ್ಳಬಹುದು. ಈಗ ಬೆಲ್ಲದ ನೀರನ್ನು ಈ ಅವಲಕ್ಕಿ ಮಿಶ್ರಣಕ್ಕೆ ಹಾಕಿಕೊಳ್ಳುವ. ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೆಲ್ಲ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಳ್ಬಾರ್ದು. ಹೀಗೆ ಮಾಡೋದ್ರಿಂದ ಹಾಲು ಒಡೆದು ಹೋಗುವ ಚಾನ್ಸಸ್ ಇರ್ತದೆ. ಕೇವಲ 15 ರಿಂದ 20 ನಿಮಿಷದಲ್ಲಿ ಮಾಡಿಕೊಳ್ಳಬಹುದಾದ ಒಂದು ಸುಲಭವಾದ ಪಾಯಸದ ರೆಸಿಪಿ. ಈಗ ನಾನು ಇದಕ್ಕೆ ಆಗಲೇ ಫ್ರೈ ಮಾಡಿ ಇಟ್ಟುಕೊಂಡಂತಹ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಬೇಕಿದ್ರೆ ಒಣ ದ್ರಾಕ್ಷಿಯನ್ನು ಕೂಡ ಹಾಕಿಕೊಳ್ಳಬಹುದು. ಹಾಗೆ ನಿಮಗೆ ಬೇಕಿದ್ರೆ ಸ್ವಲ್ಪ ಏಲಕ್ಕಿ ಹುಡಿಯನ್ನು ಕೂಡ ಹಾಕಿಕೊಳ್ಳಬಹುದು. ಇದು ಈ ರೀತಿ ಸ್ವಲ್ಪ ಕುದಿ ಬಂದಾಗ ಆಫ್ ಮಾಡಿಕೊಳ್ಳಬಹುದು. ಹೀಗೆ ಬಿಸಿ ಬಿಸಿ ಇರುವಾಗಲೇ ಈ ಅವಲಕ್ಕಿ ಪಾಯಸವನ್ನು ಸರ್ವ್ ಮಾಡಿ. ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.